ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ನಾವು ಜ್ಯೋತಿಷ್ಯವನ್ನು ತುಂಬ ಆಳವಾದ ಮತ್ತು ತತ್ವಶಾಸ್ತ್ರಗಳನ್ನು ತಿಳಿದುಕೊಂಡು ಕಲಿಯುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಜ್ಯೋತಿಷ್ಯದ ಶಾಸ್ತ್ರವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡೋಣ. ಇಲ್ಲಿ ಈಗ ನಾವು ಕಾಲಪುರುಷ ಎಂದರೇನು, ಈ 12 ಭಾವಗಳು ಅಂತ ಏನಿದ್ದಾವೆ, ಲಗ್ನದಿಂದ ಬರುವಂತಹ 12 ಭಾವಗಳ ಹಿಂದೆ ಇರುವಂತಹ ತತ್ವಗಳ ಬಗ್ಗೆ. ಕಾಲಪುರುಷ ಎಂದರೆ, ಕಾಲ ಎಂದರೆ ಸಮಯ, ಪುರುಷ ಎಂದರೆ ವಿಶ್ವ ಮಾನವ. ಜ್ಯೋತಿಷ್ಯ ಎಂಬ ಇಡೀ ಬ್ರಹ್ಮಾಂಡವನ್ನು ಒಬ್ಬ ಮಹಾಪುರುಷನ ರೂಪದಲ್ಲಿ ಕಲ್ಪಿಸಿಕೊಂಡು ಆ ಮಹಾಪುರುಷನೇ ಕಾಲಪುರುಷ ಎಂದು ಇಲ್ಲಿ ನಾವು ತಿಳಿದುಕೊಂಡು, ಅದರ ದೇಹದ ಪ್ರತಿಯೊಂದು ಭಾಗವು ಒಂದು ರಾಶಿಯನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ. ಉದಾಹರಣೆಗೆ ಮೇಷರಾಶಿ ತಲೆ, ವೃಷಭ ರಾಶಿ ಮುಖ ಮತ್ತು ಗಂಟಲು, ಭುಜಗಳು, ಕಟಕ ರಾಶಿ ಹೃದಯ, ಸಿಂಹರಾಶಿ ಹೊಟ್ಟೆಯನ್ನು ಸೂಚಿಸುತ್ತೆ, ಕನ್ಯಾ ರಾಶಿ ಕರುಳು, ತುಲಾ ರಾಶಿ ಸೊಂಟ, ವೃಶ್ಚಿಕ ರಾಶಿ ಜನನಾಂಗ, ಧನಸು ರಾಶಿ ತೊಡೆ, ಮಕರ ರಾಶಿ ಮೊಣಕಾಲು, ಕುಂಭ ಕಾಲಿನ ಮಣಿಕಟ್ಟು, ಮೀನರಾಶಿ ಪಾದಗಳು. ಇದನ್ನು ಹೇಗೆ ವಿಭಜನೆ ಮಾಡ್ತಾರಂದರೆ, ಉದಾಹರಣೆಗೆ ಆರೋಗ್ಯದ ಸಮಸ್ಯೆಯನ್ನು ಇಲ್ಲಿ ತಗೊಂಡಾಗ ತಲೆಗೆ ಸಂಬಂಧಿಸಿದ ರೋಗಗಳನ್ನು ಮೇಷದಿಂದ, ಹೃದಯವನ್ನು ಕಟಕದಿಂದ, ಕಾಲುಗಳನ್ನು ಮೀನದಿಂದ ನೋಡುತ್ತಾರೆ. ಅದೇ ರೀತಿ ಈ 12 ಭಾವಗಳ ಹಿಂದಿನ ತತ್ವದ ಬಗ್ಗೆ ನಾವು ನೋಡೋದಾದರೆ, ಭಾವಗಳು ಅಂದರೆ ಕೇವಲ ಇದು ಒಂದು ಜೀವನದ ವಿಷಯಗಳನ್ನಲ್ಲ ಅದು ಹೇಳೋಂಥದ್ದು, ಅವು ಒಂದು ಆತ್ಮದ ಪ್ರಯಾಣವನ್ನು ಸೂಚಿಸುತ್ತವೆ ಅಂತ ಅರ್ಥ ಮಾಡ್ಕೋಬೇಕು. ಆ ರೀತಿ ನಾವು ಯೋಚನೆ ಮಾಡೋದಾದರೆ, 1ನೇ ಭಾವ ಅಥವಾ 1ನೇ ಮನೆಯನ್ನು ಲಗ್ನ ಅಂತ ಕರಿತೀವಿ. ಲಗ್ನ ಅಂದರೆ ನಾನು ಯಾರು ಅನ್ನೋದ್ರ ಬಗ್ಗೆ, ಮತ್ತು ನನ್ನ ಜನನ ಮತ್ತು ನನ್ನ ಆರಂಭ, ಇದು ಲಗ್ನವನ್ನು ಸೂಚನೆ ಮಾಡುತ್ತೆ. 2ನೇ ಭಾವ ನೋಡೋದಾದರೆ, ಬದುಕಲು ಏನು ಬೇಕು ಎಂಬ ಪ್ರಶ್ನೆ ಹುಟ್ಟುತ್ತೆ. ನಾವು ಬದುಕಬೇಕು ಅಂತಂದರೆ ಮೊದಲು ಆಹಾರ ಬೇಕು, ನಂತರ ಹಣ ಬೇಕು, ಈಗಿನ ಕಾಲಕ್ಕೆ ವೆರಿ ಇಂಪಾರ್ಟೆಂಟು, ನಂತರ ಕುಟುಂಬ. ಅದೇ 3ನೇ ಭಾವ 3ನೇ ಮನೆ ನೋಡೋದಾದರೆ, ಅದು ಒಂದು ಪ್ರಯತ್ನವನ್ನು ಸೂಚಿಸುತ್ತೆ. ಅಂದರೆ ನೀನು ಪ್ರಯತ್ನ ಮಾಡಿದ್ರೆ ನೀನು ಬೆಳೆಯಬಹುದು. 4ನೇ ಮನೆ ಮನಸ್ಸಿಗೆ ಶಾಂತಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. 5ನೇ ಮನೆ ಸೃಷ್ಟಿ, ಬುದ್ಧಿ, ಪೂರ್ವ ಪುಣ್ಯವನ್ನು ಸೂಚನೆ ಮಾಡುತ್ತೆ. 6ನೇ ಭಾವ ಜೀವನದ ಒಂದು ಹೋರಾಟದ ಭಾವ ಅಂತ ಹೇಳ್ಬೋದು. 7ನೇ ಭಾವ ಏನು ಹೇಳುತ್ತಂದರೆ, ನಾನು ಮಾತ್ರ ಅಲ್ಲ ಇನ್ನೊಬ್ಬರು ಇದ್ದಾರೆ ಅನ್ನೋದನ್ನು ಸೂಚಿಸುತ್ತೆ. 8ನೇ ಭಾವ ಅದು ಒಂದು ರಹಸ್ಯ, ಮರಣ ಅಥವಾ ಒಂದು ಬದಲಾವಣೆ, ಅಪ್ಡೇಟ್ ಆಗಿರೋಂತಹ ವಿಷಯಗಳನ್ನು ಸೂಚಿಸುತ್ತೆ. 9ನೇ ಭಾವ ಬಂದು ಅದೃಷ್ಟ, ಭಾಗ್ಯ, ಧರ್ಮ ಮತ್ತು ಒಂದು ಮಾರ್ಗದರ್ಶನದ ಬಗ್ಗೆ ಸೂಚಿಸುತ್ತೆ. 10ನೇ ಭಾವ ಸಮಾಜದಲ್ಲಿ ನನ್ನ ಕರ್ತವ್ಯವೇನು ಅಂತ ಹೇಳುತ್ತೆ, ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. 11ನೇ ಭಾವ ಸಾಧನೆ ಮತ್ತು ಲಾಭದ ಬಗ್ಗೆ ಹೇಳುತ್ತೆ. 12ನೇ ಭಾವ ಎಲ್ಲವನ್ನು ಬಿಟ್ಟು ಮೋಕ್ಷದ ಕಡೆಗೆ, ಅಂತ್ಯ ಅಂತ ಸೂಚನೆ ಕೊಡುತ್ತೆ. ಈ ರೀತಿ 1ರಿಂದ 12ನೇ ಭಾವದವರೆಗೂ ಮಾನವನ ಜೀವನದ ಸಂಪೂರ್ಣ ಪಯಣವನ್ನು ಜ್ಯೋತಿಷ ಚಿತ್ರಿಸುತ್ತದೆ. ಆದರೆ ಇಲ್ಲಿ ರಾಶಿಗಳಿಗೆ ಆ ಪ್ರಾಣಿಗಳ ಚಿಹ್ನೆ ಯಾಕೆ, ಆ ಚಿಹ್ನೆಯಲ್ಲಿ ಹಿಂದಿರುವಂತಹ ರಹಸ್ಯವೇನು, ಆ ಚಿಹ್ನೆ ಹಿಂದಿರುವಂತಹ ಲಾಜಿಕ್ ಏನು, ಆ ರಾಶಿ ನೋಡೋಕ್ಕೆ ಆ ರೀತಿ ಇದೆ. ಟಗರು, ಮೇಷರಾಶಿಗೆ ಟಗರು ರೀತಿ ಕಾಣಿಸುತ್ತೆ, ಅದಕ್ಕೆ ಟಗರು ಯಾವಾಗಲೂ ಮುಂದೆ ಹೋಗುತ್ತೆ, ಹಿಂದೆ ಸರಿಯುವುದಿಲ್ಲ, ತಲೆ ಕೊಟ್ಟು ಹೊಡೆಯುತ್ತೆ. ಆದ್ದರಿಂದ ಆರಂಭ, ಧೈರ್ಯ, ನಾಯಕತ್ವ ಮತ್ತು ವೇಗ ಮತ್ತು ಕಾಂಪಿಟೇಷನ್ ಮನೋಭಾವ, ಉತ್ಸಾಹ ಎಂಬ ಗುಣಗಳನ್ನು ಸೂಚನೆ ಕೊಡುತ್ತೆ. ಇನ್ನೂ ತುಂಬ ಡೆಪ್ತಾಗಿ ಇನ್ನೂ ಜಾಸ್ತಿ ಹೇಳ್ಬೋದು, ಬಟ್ ಈ 12 ಚಿಹ್ನೆಗಳನ್ನು ಹೇಳಬೇಕು ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ತುಂಬ ಸಿಂಪಲ್ಲಾಗಿ ಒಂದೊಂದು ವರ್ಡಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಹೀಗಾಗಿ ಮೇಷರಾಶಿಯವರೆಲ್ಲ ಸ್ವಲ್ಪ ಇವರಿಗೆ ಆತುರ ಸ್ವಭಾವ ಇರುತ್ತೆ ಮೇಷರಾಶಿಯವರಿಗೆ, ಮತ್ತು ಸ್ವಲ್ಪ ಮುಂಚೂಣಿಯಲ್ಲಿ ನಡೆಯುವಂಥ ಶಕ್ತಿ. ಅಂದರೆ ನಾನೇ ಮುಂದಿರಬೇಕು, ನಾನು ಬೇಗ ಮಾಡಬೇಕು, ನಾನು ಎಲ್ಲರಿಗಿಂತ ಫಾಸ್ಟಾಗಿರ್ಬೇಕು ಅಥವಾ ಎಲ್ಲರಿಗಿಂತ ಉನ್ನತವಾಗಿರಬೇಕು ಎಂಬ ಮನೋಭಾವ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ. ಅಂದರೆ ಇಲ್ಲಿ ಮೇಷರಾಶಿ ಅಂತಂದರೆ ಮೇಷರಾಶಿಯ ಗುಣಗಳನ್ನು ಅಥವಾ ಮೇಷರಾಶಿಯ ಭವಿಷ್ಯಗಳನ್ನು ನಾನು ಹೇಳ್ತಾ ಇಲ್ಲ, ಆ ಚಿಹ್ನೆ ಸೂಚನೆ ಮಾಡೋದನ್ನು ನಾನು ಹೇಳ್ತಾ ಇದ್ದೀನಿ. ಆ ಚಿಹ್ನೆ ಯಾವಾಗ ಯೂಸ್ ಆಗುತ್ತಪ್ಪ ಅಂತಂದರೆ, ನಿಮ್ಮ ಲಗ್ನ ಅಥವಾ ಲಗ್ನಾಧಿಪತಿ ಈ ರಾಶಿಯಲ್ಲಿ ಬಿದ್ದಾಗ ಅಥವಾ
ಈ ರಾಶಿಯ ಅಧಿಪತಿಗೆ ಏನಾದರೂ ಸಂಬಂಧ ಹೊಂದಿದಾಗ ಅಥವಾ ಫಸ್ಟ್ ಕಸ್ಬಲ್ ಸಬ್ಲಾಡಿನ ನಕ್ಷತ್ರಾಧಿಪತಿಗಳು ಏನಾದರೂ ಈ ಥರ ಸಂಬಂಧ ಬಂದಾಗ ಆಗುವಂತಹ ಸಾಧ್ಯತೆಗಳು ಇರಬಹುದು. ಅದು ನೀವು ಅನುಭವದ ಮೇಲೆ ಅದು ಅರ್ಥ ಆಗುತ್ತೆ. ಸೊ ಯಾವುದ್ರ ತಗೋಬೇಕು ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ಲಗ್ನ ಮತ್ತು ನವಾಂಶ ತಗೊಂಡ್ರೆ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ. ಸೊ ನಾನು KP ಜ್ಯೋತಿಷದಕ್ಕೆ ಇದಕ್ಕೆ ನಾನು ಅಷ್ಟು ಹೋಲಿಕೆ ಮಾಡಿ ನೋಡಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸೊ ಎರಡನೇದಾಗಿ ವೃಷಭ ರಾಶಿ. ವೃಷಭ ಅಂದರೆ ಏನು? ಎತ್ತು ಅಂತ. ಈ ಚಿಹ್ನೆ ಏನು ಹೇಳುತ್ತೆ ಅಂತಂದರೆ, ಈ ಚಿಹ್ನೆ ಯಾವುದರ ಸೂಚಕಪ್ಪ ಅಂತಂದರೆ ಒಂದು ಸ್ಥಿರತೆ, ಶ್ರಮ, ಸಹನೆ, ಸಂಪತ್ತು, ಆಹಾರ ಮತ್ತು ಭೂಮಿ ಅನ್ನೋದನ್ನು ಸೂಚನೆ ಮಾಡುತ್ತೆ. ಅದೇ ರೀತಿ ಮಿಥುನ ಅಂತಂದರೆ ಗಂಡು ಹೆಣ್ಣಿನ ಜೋಡಿ ಅಂತ ಕರಿತೀವಿ. ಸೊ ಇದು ಸಂಭಾಷಣೆಯನ್ನು ಸೂಚನೆ ಮಾಡುತ್ತೆ. ಜ್ಞಾನ, ವಿನಯ, ಕಲಿಕೆ, ಕುತೂಹಲ, ಎರಡು ದೃಷ್ಟಿಕೋನ ಅಂತ ಹೇಳ್ಬೋದು. ಸೊ ಲಗ್ನಾಧಿಪತಿ ಏನಾದರೂ ಮಿಥುನ ರಾಶಿಯಲ್ಲಿ ಕಂಡು ಬಂದರೆ, ಮಿಥುನ ರಾಶಿ ಅಧಿಪತಿಯ ಜೊತೆ ಕಂಡು ಬಂದರೆ ಇವರು ತುಂಬ ಕಲಿಯಲು ಉತ್ಸಾಹ ಮತ್ತು ಕುತೂಹಲಕಾರಿ ವಿಷಯಗಳನ್ನು ಕಲಿಯುವಂತಹ ಆಸಕ್ತಿಗಳನ್ನು ಹೆಚ್ಚಾಗಿ ಹೊಂದಿರ್ತಾರೆ ಅಂತಲೂ ಹೇಳ್ಬೋದು. ಅಥವಾ ಅದೇ ರೀತಿ ಒಂದಕ್ಕೊಂದು ಲಿಂಕ್ ಇರುತ್ತೆ. ಎರಡನೇ ಮನೆ ಅಧಿಪತಿ ಆದರೆ ಯಾವ ಥರ, ಮೂರನೇ ಮನೆ ಅಧಿಪತಿ ಲಿಂಕ್ ಇದ್ದರೆ ಯಾವ ಥರ, ಈ ರೀತಿಯೆಲ್ಲ ನಾವು ನೋಡ್ಬೋದು. ಯಾವ್ಯಾವ ಥರ ಇದು ಕನೆಕ್ಷನ್ ಬರುತ್ತೆ ಅಥವಾ ಕನೆಕ್ಟಿವಿಟಿ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ನಾಲ್ಕನೇದಾಗಿ ಕಟಕ. ಸೊ ಇದು ಏಡಿ ಅಂತ ಹೇಳ್ತಾರೆ, ಬಟ್ ಏಡಿ ನೇರವಾಗಿ ನಡೆಯೋದಿಲ್ಲ. ಮೊದಲು ಅದೇನು ಮಾಡುತ್ತೆ, ಒಂದು ಸುರಕ್ಷತೆಯನ್ನು ನೋಡಿಕೊಳ್ಳುತ್ತೆ. ಅಂದರೆ ಇದರ ತತ್ವ ಏನು ಹೇಳುತ್ತಪ್ಪ ಅಂತಂದರೆ ಒಳ ಜಗತ್ತು ಅಂತ ಹೇಳುತ್ತೆ. ಒಳ ಜಗತ್ತು ಅಂದರೆ ಏನು? ತಾಯಿಗೆ ಮನೆ ಒಳಗಡೆ ಏನು ಇದೆಯೋ, ಮನೆಯೊಳಗಡೆ ಏನಾಗಿದೆಯೋ, ಮನೆ ಅಂದರೆ ಏನು, ಅದ್ರ ಒಳಗಡೆ ಇರೋದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಹೊರಗಡೆ ಜಗತ್ತು ಅಷ್ಟು ಗೊತ್ತಿರಲ್ಲ. ಅದಕ್ಕೆ ಒಳ ಜಗತ್ತು. ಇದು ತಾಯಿಗೆ ಹೋಲಿಸ್ತೀವಿ, ಭಾವನೆಗೆ ಹೋಲಿಸ್ತೀವಿ, ರಕ್ಷಣೆಗೆ ಹೋಲಿಸ್ತೀವಿ, ಮನೆಗೆ ಹೋಲಿಸ್ತೀವಿ. ಸೊ ಹಾಗಾಗಿ 4ನೇ ಮನೆಗೆ ಇದು ಕಟಕ ರಾಶಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸಿಂಹ ರಾಶಿ ಅಂತ ಕರಿತೀವಿ, ಅಥವಾ ಸಿಂಹ ಬಂದ್ಬಿಟ್ಟು 5ನೇ ಭಾವ. ಸೊ ಇದು ಸಿಂಬಲ್ ಬಂದ್ಬಿಟ್ಟು ಕಾಡಿನ ರಾಜ ಅಂತ ಸಿಂಬಲ್ ಬರುತ್ತೆ. ಸೊ ಇದು ಏನನ್ನ ಸೂಚನೆ ಕೊಡುತ್ತೆ? ನಾಯಕತ್ವ, ಅಧಿಕಾರ ಮತ್ತು ಗೌರವ ಮತ್ತು ಆತ್ಮವಿಶ್ವಾಸ, ಇದನ್ನು ಸೂಚನೆ ಕೊಡುತ್ತೆ. ಕನ್ಯಾ ರಾಶಿ ಕನ್ಯಾ ಬಂದು ಕೈಯಲ್ಲಿ ಧಾನ್ಯ ಹಿಡಿದಿರುವ ಮಹಿಳೆ ಅಥವಾ ಒಂದು ಕನ್ಯೆ ಅಂತಲೂ ಕರಿತೀವಿ. ಇದರ ಅರ್ಥ ಏನಪ್ಪ ಅಂತಂದರೆ ಪರಿಶುದ್ಧತೆ, ವಿಶ್ಲೇಷಣೆ, ಪೋಷಣೆ, ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಮತ್ತು ಕೃಷಿ ಮತ್ತು ಸೇವೆ ಕೆಲಸ ಮಾಡುವಂಥದ್ದು. ಇದು ಕನ್ಯಾದ ಒಂದು ಸೂಚನೆ. ಆದರೆ ನೆಕ್ಸ್ಟು ತುಲಾ ಅಂದರೆ ತಕ್ಕಡಿ. ಸೊ ತುಲಾ ಅಂದರೆ ಒಂದು ನ್ಯಾಯದ ಸಂಕೇತ, ಸಮತೋಲನ, ವ್ಯವಹಾರ, ಸಂಬಂಧ, ನ್ಯಾಯ ಮತ್ತು ಒಪ್ಪಂದ, ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥದ್ದು 7ನೇ ಮನೆ. ಸೊ ತುಲಾ. ಸೊ ವೃಶ್ಚಿಕ ಬಂದು ಚೇಳು ಅಂತ ಹೇಳ್ತೀವಿ. ಅಂದರೆ ರಹಸ್ಯ, ವಿಷ, ಪರಿವರ್ತನೆ, ಬದುಕುಳಿಯುವ ಶಕ್ತಿ ಇರುತ್ತೆ, ಮತ್ತು ತುಂಬ ಆಳವಾಗಿ ಯೋಚನೆ ಮಾಡುವಂಥದ್ದು. ಇದು ವೃಶ್ಚಿಕ ಅಂತ ಕರಿತೀವಿ. ನೆಕ್ಸ್ಟು ಧನಸ್ಸು ಅಂದರೆ ಅರ್ಧ ಕುದುರೆ ಅರ್ಧ ಮನುಷ್ಯ. ಇದರ ತತ್ವ ಏನು ಹೇಳುತ್ತಪ್ಪ ಅಂತಂದರೆ ಪ್ರಾಣಿ ಸ್ವಭಾವದಿಂದ ಮಾನವನ ಜ್ಞಾನದ ಕಡೆಗೆ ಪ್ರಯಾಣ ಮಾಡುವಂಥದ್ದನ್ನು ಇದು ಸೂಚನೆ ಕೊಡುತ್ತೆ. ಅಂದರೆ ಗುರಿ ಇಟ್ಕೊಳ್ಳೋವಂಥದ್ದು, ಉನ್ನತ ವಿದ್ಯೆ, ಗುರು, ಧರ್ಮ, ಇದನ್ನೆಲ್ಲ ಸೂಚನೆ ಕೊಡುತ್ತೆ. ಮಕರ ಬಂದ್ಬಿಟ್ಟು ಸಮುದ್ರದ ಮಕರ ಅಂತ ಇಲ್ಲಿ ತಗೊಳ್ಳೋದಾದರೆ ಇದು ಒಂದು ಪರ್ವತ ಮತ್ತು ನೀರಿನ ನಡುವಿನ ಒಂದು ಸಂಕೇತ ಆಗಿರುತ್ತೆ. ಇದು ಜವಾಬ್ದಾರಿ, ಸಾಧನೆ, ಶಿಸ್ತು, ಕಷ್ಟಪಟ್ಟು ಏರುವುದು, ಕಷ್ಟಪಟ್ಟು ದುಡಿಯುವುದು ಅಂತ ಇಲ್ಲಿ ನಾವು ಸಂಕೇತವಾಗಿ ನೋಡ್ಬೋದು. ನೆಕ್ಸ್ಟು ಕುಂಭ ಅಂದರೆ ನೀರಿನ ಮಡಿಕೆ. ಇದು ಸಮಾಜ ಸೇವೆ ಮಾಡುವಂಥದ್ದು, ಜ್ಞಾನವನ್ನು ಹಂಚುವಂಥದ್ದು, ಮಾನವತೆ ಮತ್ತು ವಿಜ್ಞಾನ ಮತ್ತು ಹೊಸತನದ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಸೂಚನೆಯನ್ನು ಕೊಡುತ್ತೆ. ಸೊ ಕೊನೆಯದಾಗಿ ಮೀನ ಅಂತ ಬಂದಾಗ, ಮೀನ ಬಂದ್ಬಿಟ್ಟು ಎದುರು ದಿಕ್ಕಿನಲ್ಲಿ ಈಜುವಂತಹ 2 ಮೀನುಗಳು ಅಂತ ಒಂದು ಸಿಂಬಲ್ ತೋರಿಸುತ್ತೆ. ಇದು ಒಂದು ಬೌದ್ಧಿಕ ಜೀವನವನ್ನು ಮತ್ತೊಂದು ಆಧ್ಯಾತ್ಮಿಕ ಜೀವನವನ್ನು ಸೂಚನೆ ಮಾಡುತ್ತೆ. ಒಂದು ಮೀನು ಬೌದ್ಧಿಕ ಜೀವನವನ್ನು ಹೇಳುತ್ತೆ, ಮತ್ತೊಂದು ಮೀನು ಆಧ್ಯಾತ್ಮಿಕ ಜೀವನವನ್ನು ಸೂಚನೆ ಕೊಡುತ್ತೆ. ಆದ್ದರಿಂದ ಇಲ್ಲಿ ಕರುಣೆ, ತ್ಯಾಗ, ಭಕ್ತಿ ಮತ್ತು ಮೋಕ್ಷ. ಇಲ್ಲಿ ಪ್ರಮುಖವಾಗಿ ನಾವು ಜ್ಯೋತಿಷದ ತತ್ವವನ್ನು ಹೇಳೋದಾದರೆ, ರಾಶಿ ಚಿಹ್ನೆ ಅಂದರೆ ಆ ಪ್ರಾಣಿಯಲ್ಲ, ಅದು ಒಂದು ಸಂಕೇತದ ಭಾಷೆ ಅಂತ ತಗೋಬೇಕಾಗುತ್ತೆ. ಉದಾಹರಣೆಗೆ ಇಲ್ಲಿ ನಾವು ಯಾವ ರೀತಿ ಇದನ್ನು ತಗೊಂಡ್ರೆ ಸ್ವಲ್ಪ ಅರ್ಥ ಆಗುತ್ತೆ ಅಂದರೆ, ಈ ಅಷ್ಟಲಕ್ಷ್ಮಿ ಅಂತ ಹೇಳ್ತೀವಿ. ಅಷ್ಟಲಕ್ಷ್ಮಿನ ನಾವು ಏನು ನೋಡ್ತೀವಿ, ಒಂದೊಂದು ಲಕ್ಷ್ಮಿಗೂ ಒಂದೊಂದು ರೀತಿಯ ರೂಪಾಂತರ ಮತ್ತು ಶಕ್ತಿ ಹೊಂದಿರುತ್ತೆ ಅಂತ ನಾವು ಯಾವ ರೀತಿ ನೋಡ್ತೀವೋ, ಅದೇ ರೀತಿಯಲ್ಲೂ ಈ
ದ್ವಾದಶ ಶಕ್ತಿ ಅಂತಲೂ ಇದು ಕರೀಬೋದು. ಅಂದರೆ 12 ಭಾವಗಳ ಶಕ್ತಿ ಯಾವ ರೀತಿ ಇರುತ್ತೆ ಅನ್ನೋದು ಒಂದೊಂದು ವರ್ಡಲ್ಲಿ ನಾವು ನೋಡೋದಾದರೆ, ಒಂದೊಂದು ಲೈನಲ್ಲಿ ನಾವು ಹೇಳೋದಾದರೆ, ಮೇಷ ಬಂದ್ಬಿಟ್ಟು ಆರಂಭದ ಶಕ್ತಿ ಅಂತ ಕರಿತೀವಿ, ವೃಷಭ ಬಂದು ಸ್ಥಿರತೆಯ ಶಕ್ತಿ ಅಂತ ಕರಿತೀವಿ, ಮಿಥುನ ಬಂದು ಸಂವಹನದ ಶಕ್ತಿ ಅಂತ ಹೇಳ್ತೀವಿ, ಕಟಕ ಪೋಷಣೆಯ ಶಕ್ತಿ ಅಂತ ಹೇಳ್ತೀವಿ, ಸಿಂಹ ಆತ್ಮ ಪ್ರಕಾಶದ ಶಕ್ತಿ ಅಂತ ಹೇಳ್ತೀವಿ, ಕನ್ಯಾ ಸೇವೆಯ ಶಕ್ತಿ ಅಂತ ಹೇಳ್ತೀವಿ, ತುಲಾ ಸಮತೋಲನದ ಶಕ್ತಿ ಅಂತ ಹೇಳ್ತೀವಿ, ವೃಶ್ಚಿಕ ಪರಿವರ್ತನೆಯ ಶಕ್ತಿ ಅಂತ ಹೇಳ್ತೀವಿ, ಧನಸ್ಸು ಧರ್ಮ ಮತ್ತು ಗುರಿಯ ಶಕ್ತಿ ಅಂತ ಹೇಳ್ತೀವಿ, ಮಕರ ಶಿಸ್ತು ಮತ್ತು ಸಾಧನೆಯ ಶಕ್ತಿ ಅಂತ ಹೇಳ್ತೀವಿ, ಕುಂಭ ಸಮಾಜ ಮತ್ತು ನವೀನತೆಯ ಶಕ್ತಿ ಅಂತ ಹೇಳ್ತೀವಿ, ಕೊನೆಯದಾಗಿ ಮೀನ ವಿಮೋಚನೆ ಮತ್ತು ಆಧ್ಯಾತ್ಮಿಕತೆಯ ಶಕ್ತಿ ಅಂತ ಕರಿತೀವಿ. ಸೊ ಇದು ದ್ವಾದಶ ಶಕ್ತಿಯ ಒಂದು ರೂಪಾಂತರ ಅಂತಲೂ ಇಲ್ಲಿ ನಾವು ಅನ್ಕೋಬಹುದು ಅಥವಾ ಹೇಳಬಹುದು. ಈ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಆಳವನ್ನು ತಗೊಂಡು ಆಲೋಚನೆ ಮಾಡಿ ಯೋಚನೆ ಮಾಡಿ ನಾವು ಜ್ಯೋತಿಷವನ್ನು ಕಲಿಯೋದಾದರೆ, ರಾಶಿಗಳ ಅರ್ಥವನ್ನು ತಿಳ್ಕೊಳ್ಳೋದಾದರೆ, ಈ ಎಲ್ಲ ಒಂದು ಅರ್ಥಗಳು ಭಾವಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಜ್ಯೋತಿಷ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಜಾತಕಕ್ಕೆ ಅಪ್ಲೈಗಳನ್ನು ಮಾಡಿದಾಗ ತುಂಬ ಚೆನ್ನಾಗಿ ವಿಶೇಷವಾದ ಒಂದು ಭಿನ್ನವಾದ ವಿಶೇಷವಾದ ಒಂದು ವಿಚಾರಗಳನ್ನು ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.